ನಮಸ್ತೆ ವೀಕ್ಷಕರೇ, ಎಲ್ಲರೂ ಸೂಪರ್ ಆಗಿದ್ದಾರೆ ಅಂತ ಅನ್ಕೊಳ್ತೀನಿ. ಇವತ್ತಿನ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ನೀವು ಅನ್ಕೊಳ್ತಾ ಇರೋದು ಕರೆಕ್ಟೇ. ಈ ಗಾಡಿ ಬಗ್ಗೆನೇ ತಿಳ್ಕೊಳ್ತಾ ಇರೋದು. ಈ ಗಾಡಿ ಯಾವುದಂತಂದ್ರೆ ಸ್ಕೋಡಾ ಕುಶಾಕ್ ಅಂದ್ಬಿಟ್ಟು. ಈ ಗಾಡಿಲಿರೋ ಟೆಕ್ನಿಕಲ್ ಸ್ಪೆಸಿಫಿಕೇಶನ್, ಇಂಟೀರಿಯರ್ಸ್ ಎಲ್ಲ ಯಾವ ಥರ ಇದೆ, ಬೂಟ್ ಸ್ಪೇಸ್ ಎಷ್ಟು ಕೊಟ್ಟಿದ್ದಾರೆ, ಇದೆಲ್ಲದ್ರ ಬಗ್ಗೆನೂ ನಾವು ಇವತ್ತೇ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನಾವು ಈ ಗಾಡಿದು ಎಕ್ಸ್ಟೀರಿಯರ್ ಲುಕ್ನ ನೋಡ್ಕೊಂಬಿಡೋಣ. ಹೆಡ್ಲೈಟನ್ನು ನೋಡುತ್ತೆ, ಈ ಥರ ಬರುತ್ತೆ. ಇದು LED ಪ್ರೊಜೆಕ್ಟರ್ ಲ್ಯಾಂಪ್ ಅಂತ ಬರುತ್ತೆ. ಸೊ ಮತ್ತು ಇದು ಆಟೋಮೆಟಿಕ್ ಆಗಿರುತ್ತೆ. ನಿಮಗೆ ಬ್ರೈಟ್ನೆಸ್ ಏನಿದೆಯಲ್ಲ ಅದು ನೋಡ್ಕೊಂಬಿಟ್ಟೆ ಆನ್ ಆಗೋದು ಆಫ್ ಆಗೋದಾಗುತ್ತೆ. ನೈಟ್ ಆಗ್ತಿದ್ದಂಗೆ ಆನ್ ಮಾಡೋ ಅವಶ್ಯಕತೆ ಇರಲ್ಲ, ಅದೇ ಸೆನ್ಸ್ ಮಾಡ್ಕೊಂಬಿಟ್ಟು ಆನ್ ಮಾಡ್ಕೊಡುತ್ತೆ. ಸೊ ಮತ್ತು ಪ್ರೊಜೆಕ್ಟರ್ ಕೊಟ್ಟಿದ್ದಾರೆ. ಸೊ ನಿಮಗೇನಂತಂದರೆ ವೈಡ್ ರೀಚಬಿಲಿಟಿನೂ ಜಾಸ್ತಿ ಇರುತ್ತೆ, ವಿಸಿಬಿಲಿಟಿನೂ ಜಾಸ್ತಿ ಇರುತ್ತೆ. ಇಂಡಿಕೇಟ್ರು ಹ್ಯಾಲೋಜನ್ ಆಗಿರುತ್ತೆ. ಇಲ್ಲಿ ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ, ಇದು ಕೂಡ ಹ್ಯಾಲೋಜನ್ ಆಗಿರುತ್ತೆ. ಸೊ ಮತ್ತು ಇದಿಷ್ಟು ಆಪ್ಷನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದು ನೀವು ಎಕ್ಸ್ಟ್ರಾ ಬೇಕಿದ್ದರೆ ನೀವು ಲೈಟ್ ಹಾಕೊಳ್ಳಿಕ್ಕೆ ಅಂತ ಕೊಟ್ಟಿರೋದು. ರೇಡಿಯೇಟರ್ ಗ್ರಿಲ್ ಈ ಥರ ಇದೆ. ಸೊ ಇದು ನಿಮಗೆ ಕ್ರೋಮ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಈ ಪರ್ಟಿಕ್ಯುಲರ್ ಗಾಡಿ ಕಲರ್ ಲಾವಾ ಬ್ಲೂ ಅಂದ್ಬಿಟ್ಟು, ಅದಕ್ಕೆ ಇದು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇಲ್ಲಿ ನೋಡ್ತಾ ಇರೋದು ನೀವು ಬ್ರ್ಯಾಂಡ್ದು ಲೋಗೋ. ಇಲ್ಲಿ ಮತ್ತೆ ಸ್ಕೋಡಾ ಅಂತ ಬರ್ತಿರೋದು. ಮತ್ತು ಮಿರರ್ ಇದು ಆಟೋಮೆಟಿಕ್ ಆಗಿರುತ್ತೆ. ಸೊ ಮ್ಯಾನ್ಯಲಾಗಿ ನಾವು ಅಡ್ಜಸ್ಟ್ ಮಾಡೋದು ಏನೂ ಇರಲ್ಲ, ಆಟೋಮೆಟಿಕಾಗಿ ಒಳಗಡೆ ಅಡ್ಜಸ್ಟ್ ಮಾಡ್ಕೊಬೋದು. ಇಂಡಿಕೇಟ್ರು ಅಥವಾ ಪಾರ್ಕಿಂಗ್ ಅಥವಾ ಹಜಾರ್ಡ್ ಲೈಟ್ ಅಂತೀವಲ್ಲ, ಅದನ್ನು ಹಾಕಿದಾಗ ಇದು ಇಲ್ಲಿ ಗ್ಲೋ ಆಗ್ತಾ ಇರುತ್ತೆ. ವಿಂಡೋಗೂ ಕ್ರೋಮ್ ಫಿನಿಶಿಂಗನ್ನೇ ಕೊಟ್ಟಿರ್ತಾರೆ. ಹ್ಯಾಂಡಲ್ಲು ತಿರ್ಗಾ ಇದನ್ನು ಮತ್ತೆ ಕ್ರೋಮ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಈ ಪೇಂಟಿಗೆ ಕ್ರೋಮ್ ಫಿನಿಶಿಂಗ್ ಚೆನ್ನಾಗಿ ಕಾಣಿಸ್ತಾ ಇರೋದಕ್ಕೆ ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಡೆ ಮಿನಿಮಲ್ ಆಗಿದೆ, ಬಟ್ ಚೆನ್ನಾಗಿ ಕಾಣಿಸೋ ಥರ ಇದೆ, ಆ ಥರ ಮಾಡಿದ್ದಾರೆ. ಈ ಮಾಡೆಲಲ್ಲಿ ರೂಫ್ ರೈಲು ಜೊತೆಲೇ ಬರುತ್ತೆ. ಅದ್ರ ಕಾಸನ್ನು ಇದಕ್ಕೆ ಹಾಕಿಡ್ತಾರೆ ಅವರು. ಸೊ ಅದಕ್ಕೆ ಜೊತೆಲೇ ಬರುತ್ತೆ ಅಂತ ಹೇಳ್ತಾರೆ. ಹಿಂದೆ ಡೋರು ಈ ಥರ ಬರುತ್ತೆ, ಕ್ರೋಮ್ ಫಿನಿಶಿಂಗ್ ಮತ್ತೆ ಕೊಟ್ಟಿದ್ದಾರೆ. ಗ್ಲಾಸು ನಿಮಗೆ ವೈಟಲ್ಲಿ ಇದ್ರೂ ಆಲ್ರೆಡಿ ಏನಂದರೆ ಟಿಂಟೆಡ್ ಆಗಿದೆ ಇದು. ಸೊ ಮತ್ತೆ ಎಕ್ಸ್ಟ್ರಾ ನೀವು ಹಾಕ್ಸೋ ಅವಶ್ಯಕತೆ ಇರಲ್ಲ, ಅಷ್ಟು ಕೂಲಿಂಗ್ ಸಾಕಾಗುತ್ತೆ. ಹಿಂದೆ ಸ್ಕೋಡಾ ಅಂತ ಹಾಕಿದ್ದಾರೆ. ಹಾಗೆ ಇಲ್ಲಿ ಕುಶಾಕ್ ಅಂದ್ಬಿಟ್ಟು ಈ ಮಾಡೆಲ್ ಹೆಸರು ಹಾಕಿದ್ದಾರೆ. ಇದು ಚಿಕ್ಕದಾಗಿ ಚೊಕ್ಕದಾಗಿ ಕಾಣಿಸುತ್ತೆ. ಇದರ ಅರ್ಥ ನಿಮ್ಗೆ ಹೇಳಲೇಬೇಕು. ಈ ಪದವನ್ನು ಸಂಸ್ಕೃತದಿಂದ ತೊಗೊಂಡಾಗಿದೆ. ಅದು ಸಂಸ್ಕೃತದಲ್ಲಿ ಕುಶಕ ಅಥವಾ ಕುಶಾಕ ಅಂತ ಬರುತ್ತೆ. ಅದರ ಅರ್ಥ ರಾಜ ಅಂದ್ಬಿಟ್ಟು. ಸೊ ಈ ಗಾಡಿ ತೊಗೊಂಡಿರೋರು ರಾಜರ ಥರ ಫೀಲ್ ಆಗಲಿ ಅಥವಾ ರಾಜರಾಗಿರೋರು ಮಾತ್ರ ತೊಗೊಳ್ತಾರೆ ಅನ್ನೋ ಫೀಲಲ್ಲಿ ಇರಲಿ ಅಂದ್ಬಿಟ್ಟು ಈ ಥರ ಹೆಸರನ್ನ ಕೊಟ್ಟಿದ್ದಾರೆ. ಇದು ಪಕ್ಕ ನಮ್ಮ ಇಂಡಿಯನ್ ಹೆಸರೇ. ಸೊ ಹಾಗೆ ಇಲ್ಲಿ ನಿಮಗೆ ತಿರ್ಗಾ ಇನ್ನೊಂದು ಪ್ರೊವಿಷನ್ ಕೊಟ್ಟಿದ್ದಾರೆ. ನಿಮಗೆ ಬೇರೆ ಏನಾದ್ರು ಲೈಟ್ ನಿಮ್ಗೆ ಪಾರ್ಕಿಂಗ್ದು ಅಂತ ಆಲ್ರೆಡಿ ಇದೆ ಇಲ್ಲಿ. ಅದು ಬಿಟ್ಟು ನಿಮಗೆ ಬೇರೆ ಏನಾದ್ರು ಬೇಕಿದ್ರೆ ನೀವು ಹಾಕ್ಬೋದು, ರಿಫ್ಲೆಕ್ಟರ್ ಥರ ಹಾಕ್ಬೋದು. ಸೊ ಇಲ್ಲಿ ನೋಡ್ತಿರೋದ ಇದು ಬ್ರೇಕ್ ಲೈಟ್ ಇದೆ, ಇದು ಇಂಡಿಕೇಟರ್ ಮತ್ತು ಪಾರ್ಕಿಂಗು ಅಥವಾ ಹಜಾರ್ಡ್ ಲೈಟ್ ಇದೆ. ಸೊ ಇದು ರಿಫ್ಲೆಕ್ಟರ್ ಇದೆ. ಬ್ರೇಕ್ ಲೈಟು ಇದು ಶಾರ್ಕ್ ಫಿನ್ ಆಂಟೆನ್ ಅಂತ ಕರೀತಾರೆ. ಅದರ ಶೇಪು ಆ ಥರ ಇರೋದಕ್ಕೆ. ಹಾಗೆ ಹಿಂದೆ ಡಿಫಾಗರ್ ಗ್ಲಾಸ್ ಬರುತ್ತೆ, ಹಾಗೆ ವೈಪರ್ ಬರುತ್ತೆ. ಸೊ ಮುಂದಿರೋ ವೈಪರ್ ಬಂದುಬಿಟ್ಟು ಆಟೋ ಸೆನ್ಸಿಂಗ್ ಇದೆ. ನೀರು ಬೀಳ್ತಿದ್ದಾಗ ಅದು ಆನ್ ಆಗುತ್ತೆ. ಆದರೆ ಹಿಂದ್ಗಡೆ ಇರೋದು ಮ್ಯಾನ್ಯಲ್ ಆಗಿ ನೀವು ಆನ್ ಮಾಡಬೇಕಾಗುತ್ತೆ. ಬೂಟ್ ಸ್ಪೇಸ್ ನೋಡ್ಲಿಕ್ಕೆ ಹೋದರೆ ಇಲ್ಲಿ ಬರುತ್ತೆ, ಓಪನ್ ಮಾಡ್ಲಿಕ್ಕೆ ಅಂದ್ಬಿಟ್ಟು. ಸೊ ಈ ಥರ ಬರುತ್ತೆ. ಟೋಟಲ್ ಸ್ಟೋರೇಜ್ ಬಂದ್ಬಿಟ್ಟು 383 ಲೀಟರ್ಸ್ ಇದೆ. ನೀವೇನಾದರೂ ವೀಕೆಂಡ್ ಟ್ರಿಪ್ಗೆ ಅಂತ ಹೋಗ್ತಾ ಇದ್ದರೆ ನಿಮಗೆ ಬೇಕಾಗೋಷ್ಟು ಬಟ್ಟೆ ಬ್ಯಾಗ್ಗಳನ್ನ ಇದರಲ್ಲಿ ಹಾಕೊಂಡು ಹೋಗ್ಬೋದು. ಸರಿಸುಮಾರು ಒಂದು 2 ದೊಡ್ಡ ಸೂಟ್ ಕೇಸು, ಒಂದು ಚಿಕ್ಕ ಬ್ಯಾಗ್ ಥರದ್ದೆಲ್ಲ ಇದರಲ್ಲಿ ಇಟ್ಕೊಳ್ಳುತ್ತೆ. ಸೊ ಅಷ್ಟು ಸ್ಪೇಸನ್ನು ಕೊಟ್ಟಿದ್ದಾರೆ, ಸಾಕಾಗುತ್ತೆ. ಹೀಗೆ ಒಳಗಡೆ ಇಲ್ಲಿ ಒಂದು ಚಿಕ್ಕದಾಗಿ ಹುಕ್ ಕೊಟ್ಟಿದ್ದಾರೆ. ಸೊ 3 kgsವರೆಗೆ ಇದು ಹಿಡ್ಕೊಳುತ್ತೆ ವೇಟನ್ನು. ಇಲ್ಲೊಂದು ಟೂಲ್ ಬಾಕ್ಸ್ ಇದೆ ಆಲ್ರೆಡಿ, ಹಾಗೆ ಬೇರೆ ಟೂಲು ಇದು ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಫಸ್ಟ್ ಏಡ್ ಕಿಟ್ ಇರುತ್ತೆ. ತಿರ್ಗಾ ಇಲ್ಲೊಂದು ಹುಕ್ಕನ್ನು ಕೊಟ್ಟಿರ್ತಾರೆ. 3 kgವರೆಗೆ ವೇಟನ್ನು ತೊಗೊಳುತ್ತೆ. ಹಾಗೆ ಇದು ಶೇಡ್ಸು ನೀವು ವಿಂಡೋಗೆ ಯೂಸ್ ಮಾಡಲಿಕ್ಕೆ. ಇಲ್ಲೇ ನೋಡ್ತಿದ್ದೀರಾ ಟಾಪ್ ಟೆಥರ್ ಅಂದ್ಬಿಟ್ಟು. ಇದು ಐಸೋಫಿಕ್ಸ್ ಅಂತ ಬರುತ್ತಲ್ಲ, ಮಕ್ಕಳ ಸೀಟ್ನ ಅಲ್ಲಿ ಹಾಕಿರ್ತಾರೆ, ಅಂದರೆ ಬ್ಯಾಗ್ ಥರದ್ದು ಬರುತ್ತಲ್ಲ, ಅದನ್ನು ಹಾಕ್ಲಿಕ್ಕೆ ಅಂತ ಕೊಟ್ಟಿರೋದು. ಇದು ಹಿಂದ್ಗಡೆ ಬೆಲ್ಟ್ ಬರುತ್ತೆ ಆ ಥರ. ಇದ್ರ ಕೆಳಗಡೆ ಒಂದು ಸ್ಪೇರ್ ಟೈರ್ ಇರುತ್ತೆ. ಸೊ ಇದೇ ನೋಡ್ತಿದ್ದೀರಾ, ಇದನ್ನು ಪ್ರೆಸ್ ಮಾಡಿದ್ರೆ ಸೀಟು ಮುಂದೆ ಹೋಗುತ್ತೆ. ಅದಕ್ಕಂತ ಇಲ್ಲಿ ಆಪ್ಷನ್ ಕೊಟ್ಟಿರೋದು. ಇದು ಅಂದರೆ ನನಗೆ ಇಷ್ಟ ಆಗಿದೆ ಅಂದರೆ ಇದೊಂಥರ ಕಾಣಿಸ್ತಿದೆಯಲ್ಲ, ಇದು ಬಂದ್ಬಿಟ್ಟು ಯಾರಿಗೆ ಅಂತಂದರೆ ಸ್ವಲ್ಪ ಕುಳ್ಳಕ್ಕಿರ್ತಾರಲ್ಲ, ಎಸ್ಪೆಷಲಿ ಲೇಡೀಸು ಅಥವಾ ಯಾರು ಕುಳ್ಳಕ್ಕಿರ್ತಾರಲ್ಲ ಅವ್ರಿಗಂತ. ಇಲ್ಲಿ ಡೋರ್ ನಿಮ್ಗೆ ಟಚ್ ಆಗ್ತಾ ಇಲ್ಲ ಅಂದರೆ ಹಿಂಗೆ ಹಾಕಲಿಕ್ಕೆ ನೀವು ಇದನ್ನ ಹಿಡ್ಕೊಂಡ್ಬಿಟ್ಟು ಎಳಿಬೋದು. ಹಾಗೆ ಮಾಡಿಬಿಟ್ಟು ಡೋರ್ನ ಕ್ಲೋಸ್ ಮಾಡ್ಬೋದು, ಅದಕ್ಕಂತ ಕೊಟ್ಟಿರೋದು. ಹಿಂದ್ಗಡೆ ಇಲ್ಲೇನಾರು ಕೂತ್ಕೊಳ್ತಾರೆ. ಆ ಸೀಟ್ ನೋಡ್ಲಿಕ್ಕೆ ಹೋದರೆ ಈ ಥರ ಬರುತ್ತೆ. 3 ಜನ ಕೂತ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಕಪ್ ಹೋಲ್ಡರು ಮತ್ತು ಹ್ಯಾಂಡ್ ರೆಸ್ಟು 2 ಥರ ಇರುತ್ತೆ. ಸೊ ಇಬ್ಬರು ಕೂತ್ಕೊಂಡಾಗ ಮಾತ್ರ ಇದು ಯೂಸು, 3 ಕೂತ್ಕೊಂಡಾಗ ಅದು ಯೂಸ್ ಮಾಡಲಿಕ್ಕಾಗಲ್ಲ. ಇನ್ನು ಸೀಟ್ ಈ ಥರ ಇದೆ. ಸ್ಟಿಚಿಂಗ್ ಇವೆಲ್ಲ ಬಂದುಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ, ಲೆದರ್ದಿದೆ. ಜೊತೆಲಿ ಇಲ್ಲಿ ISO ಫಿಕ್ಸ್ ಬರುತ್ತೆ. ಫಿಕ್ಸ್ ಮಾಡಿಬಿಟ್ರೆ ಆ ಸೀಟ್ಗಳು ಮುಂದೆ ಬರೋಲ್ಲ. ಅದು ನಿಮಗೆ ಕ್ರ್ಯಾಶ್ ಆದಾಗೆಲ್ಲ ಜಾಸ್ತಿ ಯೂಸ್ ಆಗುತ್ತೆ. ಇದು ಉಳಿದ್ರ ಟೈಮಲ್ಲಿ ನೀವು ಗಾಡಿ ಓಡಿಸ್ತಿರ್ಬೇಕಿದ್ರು ಮಗು ಮಲಗಿದೆ ಅಂತಂದಾಗ ISO ಫಿಕ್ಸ್ ಹಾಕ್ಬಿಟ್ಟಾಗ ಮಗು ಏನಂದರೆ ಆ ಕಡೆ ಈ ಕಡೆ ಅದು ಅಲ್ಲಾಡಲ್ಲ, ಮಗು ಆರಾಮಾಗಿ ಮಲ್ಕೊಂಡಿರುತ್ತೆ. ಜೊತೆಲಿ ಇಲ್ಲೆಲ್ಲ ನಿಮಗೆ ಸೀಟ್ ಬೆಲ್ಟ್ ಕೂಡ ಬಂದಿರುತ್ತೆ. ಸೊ ಫಿನಿಶಿಂಗ್ ಎಲ್ಲ ಏನೋ ಚೆನ್ನಾಗಿದೆ, ಆದರೆ ಕ್ವಾಲಿಟಿನ ಇನ್ನೂ ಸ್ವಲ್ಪ ಚೆನ್ನಾಗಿ ಕೊಡ್ಬೋದು ಇದು ಅಂತ ಅನಿಸ್ತಾ ಇದೆ. ಇನ್ನು ಲೆಗ್ ಸ್ಪೇಸ್ ಬೇಕಾದಷ್ಟು ಕೊಟ್ಟಿದ್ದಾರೆ, ಆರಾಮಾಗಿ ಕುತ್ಕೊಬೋದು. ನನ್ನ ಕಾಲು ಇನ್ನೂ ಇಟ್ಕ್ತಾ ಇಲ್ಲ, ಅಷ್ಟು ಕೊಟ್ಟಿದ್ದಾರೆ.
ಅದಲ್ಲದೆ ನೀವು ಆರಾಮಾಗಿ ಈ ಥರ ಮಾಡ್ಕೊಂಡ್ಬಿಟ್ಟು ಕೂಡ ಕೂತ್ಕೊಬೋದು. ಸೊ ಇದೂ ತುಂಬ ಚೆನ್ನಾಗಿದೆ, ನನಗೂ ಇದೂ ಇಷ್ಟ ಆಯ್ತು ಇದರಲ್ಲಿ. ಸೊ ಇನ್ನು ಹಿಂದ್ಗಡೆ ಡೋರು ಇದು ನಿಮಗೆ ಗ್ರೇ ಕಲರ್ ಮತ್ತು ಸಿಲ್ವರು ಅನ್ನೋ ಹೇಳ್ಬೋದು. ಸಿಲ್ವರ್ ಅಂತ ಹೇಳಲಿಕ್ಕಲ್ಲ, ಸ್ವಲ್ಪ ಕ್ರೀಮಿಶ್ ವೈಟ್ ಇದೆಯಲ್ಲ ಆ ಕಲರಲ್ಲಿ ಕೊಟ್ಟಿದ್ದಾರೆ, ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಡೋರ್ ಓಪನ್ ಮಾಡೋ ನಾಬ್ ಬರುತ್ತಲ್ಲ ಅದು ಕ್ರೋಮ್ ಫಿನಿಶಿಂಗ್ಲೇ ಕೊಟ್ಟಿದ್ದಾರೆ. ಮೇಲ್ಗಡೆ ಜಾಗದಲ್ಲಿ ಕೊಡ್ತಾರೆ, ಇಲ್ಲೆಲ್ಲ ಕೊಟ್ಟಿಲ್ಲ. ಸ್ವಲ್ಪ ಇದು ಕನ್ವೀನಿಯನ್ಸ್ ಜಾಸ್ತಿ ಅನಿಸುತ್ತೆ. ಗ್ರ್ಯಾಬು ಮತ್ತು ಇಲ್ಲಿ ಬಂದುಬಿಟ್ಟು ನೀವು ವಿಂಡೋನ ಮೇಲೆ ಕೆಳಗೆ ಮಾಡ್ಕೊಳ್ಳಿಕ್ಕೆ ಕೊಟ್ಟಿರೋದು. ಇದು ವಾಟರ್ ಹೋಲ್ಡರ್ ಇದೆ, 1 ಲೀಟ್ರ್ ವಾಟರ್ ಬಾಟ್ಲ್ ಅಂತ ಇದರಲ್ಲಿ ಹೋಗುತ್ತೆ. ಇಲ್ಲಿ ಚಿಕ್ಕ ಪುಟ್ಟ ಕ್ಯಾನ್ಸ್ ಎಲ್ಲ ಇರುತ್ತಲ್ಲ ಅದನ್ನ ಇಟ್ಕೊಬೋದು. ಮತ್ತು ಇದು ಸ್ಪೀಕರ್ ಇದೆ. ಸೊ ಇಲ್ಲಿ ನಿಮಗೆ ಒಂದು ಸ್ಪೀಕರು, ಇಲ್ಲೊಂದು ಚಿಕ್ಕದಾಗಿ ಟ್ವಿಟರ್ ಬರುತ್ತೆ. ಸೊ ಈ ಥರ ಇದನ್ನು ಕೊಟ್ಟಿದ್ದಾರೆ. ಇಲ್ಲಿದೆಯಲ್ಲ ಇದಕ್ಕೆ ಇವಾಗ ಇಲ್ಲಿ ನೋಡಿದ್ರೆ ಇದಕ್ಕೊಂದು ಪೌಚ್ ಕೊಟ್ಟಿದ್ದಾರೆ, ನಾರ್ಮಲ್ ಪೌಚು. ಜೊತೆಯಲ್ಲಿ ಮೊಬೈಲ್ನ ಇಟ್ಕೊಳ್ಳಿಕ್ಕೆ ಅಂದ್ಬಿಟ್ಟು ಮೊಬೈಲ್ ಪೌಚನ್ನ ಕೊಟ್ಟಿದ್ದಾರೆ. ಸೊ ನಿಮಗೆ ಮೊಬೈಲ್ ನೀವು ಇಲ್ಲೇ ಇಟ್ಟರೆ ಎಷ್ಟೇ ಚಿಕ್ಕದಾದರೂ ಇಲ್ಲಿ ಕಾಣಿಸುತ್ತೆ, ದೊಡ್ಡದಿದ್ರು ಕಾಣಿಸುತ್ತೆ. ಸೊ ಮೊಬೈಲ್ ಅಂದ್ಬಿಟ್ಟು ಮತ್ತೆ ನೀವು ತಿರ್ಗಾ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹುಡುಕೋ ಅವಶ್ಯಕತೆ ಇರಲ್ಲ, ಇಲ್ಲಿ ಹುಡುಕ್ತಿದ್ದಂಗೆ ಸಿಕ್ಬಿಡೋದು. ಹಿಂದೆ ನಿಮಗೆ ಇದು AC ಅಥವಾ ಫ್ಯಾನ್ ವೆಂಟ್ ಥರ ನಿಮಗೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು, ಅದನ್ನ ಕೂಡ ಕೊಟ್ಟಿದ್ದಾರೆ. ಸೊ ಮೇಲೆ ಬೇಕಿದ್ರೆ ಮೇಲೆ, ಕೆಳಗೆ ಬೇಕಿದ್ರೆ ಕೆಳಗಡೆ, ಎಷ್ಟನ್ನೇ ಅಡ್ಜಸ್ಟ್ ಮಾಡ್ಕೊಬೋದು. ನೀವು ಸ್ಪೀಡನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಟೈಪ್ C ಚಾರ್ಜರ್ ಕೇಬಲ್ನ ಕೊಟ್ಟಿರೋದೆ. ಸೊ ಇದು ಸ್ವಲ್ಪ ಲೇಟೆಸ್ಟ್ ಥರ. ಇವಾಗಿನವರೆಗೂ ಬಂದಿರೋ ಕಾರ್ಗಳಲ್ಲೆಲ್ಲ ಟೈಪ್ C ಇರಲಿಲ್ಲ, ಬರೀ USB ಇರೋದು. ಇದರಲ್ಲಿ ಟೈಪ್ C ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಎಲ್ಲ ಇರೋದು ಟೈಪ್ Cನೇ. ಸೊ ಅಡ್ವಾನ್ಸ್ ಆಗಿ ಇದೊಂದು ಯೋಚನೆ ಮಾಡಿಬಿಟ್ಟು ಮಾಡಿದ್ದಾರೆ. ಹಿಂದ್ಗಡೆ ಇರೋ ಸೀಟ್ಗಳಿಗೆ ಲೈಟ್ಸು. ಸೊ ಡೋರ್ ಓಪನ್ ಆಗ್ತಿದ್ದಂಗೆ ಇದು ಆನ್ ಆಗಿಬಿಟ್ಟು ಆಫ್ ಆಗುತ್ತೆ. ಇದ್ರ ಮೇನು ಹಾರ್ಟ್ ಆಫ್ ದ ಕಾರ್ ಡ್ರೈವರ್ ಸೀಟು. ಇವಾಗ ಕೂತ್ಕೊಂಡ್ರೆ ಇಲ್ಲಿ ಆರಾಮಾಗಿದೆ. ಓಕೆ, ಬೇಕಾದಷ್ಟು ಕಾಲು ಇಡೋಷ್ಟು ಜಾಗ ಇದೆ. ಎಕ್ಸಲೇಟ್ರು ಬ್ರೇಕ್ ಎರಡೇ ಇದೆ. ಇದು ಆಟೋಮೆಟಿಕ್ ಆಗಿರೋದ್ರಿಂದ. ಸೊ ಇನ್ನು ಡೋರಲ್ಲಿ ನಿಮಗೆ ಈ ಥರ ಬರುತ್ತೆ. ಇದು ಡೋರ್ ನಾಬ್ ಓಪನ್ ಮಾಡಲಿಕ್ಕೆ. ಹಾಗೆ ಇಲ್ಲಿ ಕಂಟ್ರೋಲರ್ಸ್ ಇದೆ. ಇದು 4 ವಿಂಡೋಗೆ ಪವರ್ ವಿಂಡೋಸು. ಮತ್ತು ಇದು ಮಿರರ್ನ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಕೊಟ್ಟಿರೋದು, ಲೆಫ್ಟು ರೈಟಿಗೆ. ಇದೆರಡಕ್ಕೂ ಮುಂದ್ಗಡೆ ಇರೋದು, ಈ ಕಡೆ ಇರೋದು ಮತ್ತು ಈ ಕಡೆ ಎರಡನ್ನೂ ಅಡ್ಜಸ್ಟ್ ಮಾಡ್ಕೊಬೋದು. ಬಾನೆಟ್ನ ಓಪನ್ ಮಾಡಲಿಕ್ಕೆ ಅಂತ ಕೊಟ್ಟಿರೋದು. ತುಂಬ ಚೆನ್ನಾಗಿರೋ ಜಾಗದಲ್ಲಿ ಇಟ್ಟಿದ್ದಾರೆ ಆ್ಯಕ್ಚುಲಿ. ಲೆಗ್ ಸ್ಪೇಸ್ ಈ ಥರ ಬರುತ್ತೆ. ಇದು ನಿಮ್ಗೆ ಗೊತ್ತಿದೆ, ಎಕ್ಸಲೇಟ್ರು, ಬ್ರೇಕು. ಇಲ್ಲಿ ನಿಮಗೆ ಕ್ಲಚ್ ಬರಲ್ಲ. ಹೈವೇದಲ್ಲಿ ಓಡಿಸ್ತಿರ್ಬೇಕಾದ್ರೆ ಇದು ನಿಮ್ಗೆ ಬೇಕಾಗುತ್ತೆ. ಇಲ್ಲಿ ಆರಾಮಾಗಿ ಕಾಲು ಇಟ್ಕೊಂಡ್ಬಿಟ್ಟು ನೀವು ಗಾಡಿನ ಓಡಿಸ್ತಾ ಇರ್ಬೋದು. ಸೊ ಇದಕ್ಕೆ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. ಸ್ಟೀರಿಂಗ್ ಕಂಟ್ರೋಲು ಈ ಥರ ಬರುತ್ತೆ. ಇಲ್ಲಿ ಅಗೇನ್ ಅವ್ರದ್ದು ಬ್ರ್ಯಾಂಡ್ ಲೋಗೋ ಇದೆ. ಇಲ್ಲೊಂದು ಏರ್ ಬ್ಯಾಗ್ ಬರುತ್ತೆ, ಇಲ್ಲೇ ಹಾರ್ನ್ ಬರುತ್ತೆ. ಇನ್ನು ಲೆಫ್ಟಲ್ಲಿ ನಿಮ್ಗೆ ಇಲ್ಲಿ ನೋಡ್ತಾ ಇದ್ದರೆ ಇದು ನಿಮಗೆ ಕಾಲು ರಿಸೀವ್ ಮಾಡಲಿಕ್ಕೆ, ಡಿಸ್ಕನೆಕ್ಟ್ ಮಾಡಲಿಕ್ಕೆ, ಈ ಮ್ಯೂಸಿಕ್ ಪ್ಲೇ ಮಾಡ್ತಿರ್ತಾರೆ, ಟ್ರ್ಯಾಕ್ನ ಚೇಂಜ್ ಮಾಡಲಿಕ್ಕೆ, ವಾಲ್ಯೂಮ್ನ ಜಾಸ್ತಿ ಕಡಿಮೆ ಮಾಡ್ಕೊಳ್ಳಿಕ್ಕೆ ಇಲ್ಲಿರುತ್ತೆ. ಹಾಗೆ ನಾವು ರೈಟಲ್ಲಿ ನೋಡ್ಲಿಕ್ಕೆ ಹೋದರೆ ಇದು ಸ್ಟೆಬಿಲಿಟಿಗೆ ಅಂತ ಕೊಟ್ಟಿರೋದು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಡಿಸೈನ್ ಅಥವಾ ಅದರದ್ದು ಲುಕ್ ಯಾವುದಿದೆಯಲ್ಲ ಅದನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಕೊಟ್ಟಿರೋದು. ಡಿಜಿಟಲು, ಮ್ಯಾನ್ಯಲ್ ಆಗಿ ಯಾವ ಥರದ್ದು ಬೇಕೋ ಆ ಥರ ಚೇಂಜ್ ಮಾಡ್ಕೊಬೋದು. ಸೊ ಈ ಲುಕ್ ಬಂದುಬಿಟ್ಟು ನಿಮಗೆ ರೆಟ್ರೋ ಲುಕ್ ಥರ. ನಿಮಗೆ ಡಿಜಿಟಲ್ ಬೇಕಂದರೆ ಚೇಂಜ್ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ಕೊಬೋದು RPM ಎಷ್ಟಿದೆ, ಆಮೇಲೆ ಎಷ್ಟು ಓಡಿದೆ, ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀರಾ, ಎವರೇಜ್ ಎಷ್ಟು ಬರುತ್ತೆ, ಗಾಡಿ ಸ್ಟಾರ್ಟ್ ಮಾಡಿದಾಗಿಂದ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ರಾ, ಇದೆಲ್ಲ ಇನ್ಫಾರ್ಮೇಷನ್ ಬರುತ್ತೆ. ಮತ್ತು ನಿಮಗೆ ಟೋಟಲಿ ರನ್ ಆಗಿರೋ ಕಿಲೋಮೀಟರ್ಸು, ಆಮೇಲೆ ಇನ್ನು ಎಷ್ಟು ಕಿಲೋಮೀಟ್ರ್ ಓಡಿಸ್ಬೋದು ಅಂತ ತೋರಿಸುತ್ತೆ. ಸೀಟ್ ಬೆಲ್ಟ್ ಹಾಕಿದ್ರಿ ಇಲ್ಲ ಅಂತ ತೋರಿಸುತ್ತೆ. ಟೆಂಪರೇಚರ್ ಎಷ್ಟಿದೆ ತೋರಿಸುತ್ತೆ. ಟೈಮ್ ಎಷ್ಟಿದೆ ಅಂತ ತೋರಿಸುತ್ತೆ. ಫ್ಯೂಲ್ದು ಕ್ಯಾಪು ಯಾವ ಕಡೆ ಇದೆ ಅಂತ ತೋರಿಸ್ಬಿಡುತ್ತೆ. ವೈಪರ್ನ ನಾವು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಅಂತ ಕೊಟ್ಟಿರೋದು. ಹಾಗೆ ಇದು ನೀವು ಆಟೋಮೆಟಿಕ್ ಬೇಡ, ಮ್ಯಾನ್ಯಲಾಗಿ ಗೇರ್ ಮಾಡ್ತೀರಾ ಅಂತಂದರೆ ಇದು ಗೇರ್ನ ಪ್ಲಸ್ ಮಾಡ್ಕೊಳ್ಳಿಕ್ಕೆ, ಅಂದರೆ ಜಾಸ್ತಿ ಮಾಡ್ಕೊಳ್ತಾ ಹೋಗಲಿಕ್ಕೆ, ಅಪ್ ಶಿಫ್ಟ್ ಮಾಡಲಿಕ್ಕೆ. ಹಾಗೆ ನೀವು ಡೌನ್ ಶಿಫ್ಟ್ ಮಾಡ್ತೀರಾ ಅಂತಂದರೆ ಇಲ್ಲಿ ಕೊಟ್ಟಿರ್ತಾರೆ, ಇಲ್ಲಿ ಲೆಫ್ಟಲ್ಲಿ ಇಲ್ಲಿ ಪ್ರೆಸ್ ಮಾಡ್ತಾ ಇದ್ದರೆ ನಿಮಗೆ ಡೌನ್ ಶಿಫ್ಟ್ ಆಗ್ತಾ ಇರುತ್ತೆ. ಇದು ಬಂದ್ಬಿಟ್ಟು ಹೆಡ್ಲೈಟು ಫೋಕಸ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿಕ್ಕೆ, ಡಿಮ್ಮು ಡಿಪ್ ಅಂತ ಹೇಳ್ತೀವಲ್ಲ, ಲೋ ಬೀಮು ಹೈ ಬೀಮ್ ಮಾಡ್ಕೊಳ್ಳಿಕ್ಕೆ ಇದು ಕೊಟ್ಟಿರ್ತಾರೆ. ಇದು ಇಂಜಿನ್ ಸ್ಟಾರ್ಟು ಮತ್ತು ಸ್ಟಾಪ್ ಬಟನು. ಇಂಜಿನ್ ಸ್ಟಾರ್ಟ್ ಮಾಡಬೇಕಿದ್ರೆ ನೀವು ಬ್ರೇಕ್ನ ಹಿಡ್ಕೊಂಬಿಟ್ಟು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆಫ್ ಮಾಡಬೇಕಿದ್ರೆ ಆ ಥರ ಮಾಡೋ ಅವಶ್ಯಕತೆ ಇರೋಲ್ಲ. ಇದು AC ವೆಂಟ್ ಆಗಿರುತ್ತೆ, ಅಡ್ಜಸ್ಟ್ ಮಾಡ್ಕೊಬೋದು ಈ ಥರ. ಆಮೇಲೆ ಇದು ಒಂಥರ ಗ್ಲಾಸಿ ಫಿನಿಶಿಂಗ್ ಕೊಟ್ಟಿದ್ದಾರೆ, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಧೂಳು ಕೂತ್ಕೊಂಡಿದ್ರೆ ಸ್ವಲ್ಪ ಎದ್ದು ಕಾಣಿಸುತ್ತೆ, ಅದೊಂದೇ ಬೇಜಾರು ಇದರಲ್ಲಿ. ಇದು ಹೆಡ್ಲೈಟು ನೀವು ಆಟೋದಲ್ಲಿ ಇಟ್ಬಿಟ್ರೆ ಹೊರಗಡೆ ಬ್ರೈಟ್ನೆಸ್ ಎಷ್ಟಿದೆ, ಬೆಳಕಿದೆ ಎಷ್ಟು ನೋಡ್ಕೊಂಡ್ಬಿಟ್ಟು ಅದ್ರ ಪ್ರಕಾರನೇ ಅದು ಆನ್ ಆಗುತ್ತೆ, ಆಫ್ ಆಗುತ್ತೆ. ಇಲ್ಲ ನಿಮಗೆ ಆಟೋ ಬೇಡ ಅಂತಂದರೆ ನೀವು ಇದನ್ನೆಲ್ಲ ಚೇಂಜ್ ಮಾಡ್ಕೊಬೋದು. ಸ್ಪ್ರೆಡ್ ಅಂತ ಬರುತ್ತಲ್ಲ, ಅಂದರೆ ಹೆಡ್ಲೈಟು ಎಷ್ಟು ಸ್ಪ್ರೆಡ್ ಆಗಬೇಕು, ಮೇಲ್ಗಡೆ ಹೋಗ್ಬೇಕು, ಕೆಳಗಡೆ ಹೋಗ್ಬೇಕು, ಅಥವಾ ರೋಡ್ ಅಗಲೆಲ್ಲ ಬರ್ಬೇಕಂತ ಇದ್ದಿಲ್ಲ, ಅದನ್ನು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು. ಕುಶಾಕಲ್ಲಿ ಯೂಸ್ ಮಾಡಿರೋ 8 ಸ್ಪೀಕರ್ಗಳು ಸ್ಕೋಡಾದೇ ಆಗಿರುತ್ತೆ. ಕ್ವಾಲಿಟಿ ಯಾವ ಥರ ಇದೆ ಅಂತ ಗೊತ್ತಿಲ್ಲ. JBL ಅಥವಾ ಹಾರ್ಮೋನ್ ಇದು ಯಾವುದಾದ್ರು ಯೂಸ್ ಮಾಡಿದ್ದಿದ್ರೆ ಸ್ವಲ್ಪ ಚೆನ್ನಾಗಿರ್ಬೋದು ಅಂತ ನನಗನ್ನಿಸ್ತಾ ಇದೆ. ಸೊ ಇಲ್ಲಿ ಮುಂದ್ಗಡೆ ಈ ಥರ ಬರುತ್ತೆ, ಮತ್ತು ಇಲ್ಲಿ ಗ್ಲಾಸಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದೂ ಚೆನ್ನಾಗಿ ಕಾಣಿಸುತ್ತೆ, ಆ ಥರ ಮಾಡಿದ್ದಾರೆ. ಇದೂ ಕೂಡ ಇಲ್ಲಿ ಕ್ರೋಮಾ ಕೊಟ್ಟಿದ್ದಾರೆ. ಇದು AC ವೆಂಟಿಗೆ. ಇನ್ನು ಇದು ಬಂದುಬಿಟ್ಟು ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ. ಒಂದು 5 ಲೀಟ್ರ್ ಒಳಗಡೆ ಇರುತ್ತೆ ಅನಿಸುತ್ತೆ. ಸೊ ತುಂಬ ಏನೇನೋ ಐಟಮ್ನ ಇಟ್ಕೊಳ್ಳಿಕ್ಕೆ ಆಗಲ್ಲ. ನೀವು ಮಿನಿಮಮ್ಗೆ ಫೈಲು ಅದು ಇದೆಲ್ಲ ಇರುತ್ತಲ್ಲ ಅದನ್ನ ಇಟ್ಕೊಳ್ಳಿಕ್ಕೆ ಯೂಸ್ ಮಾಡ್ಬೋದು. ಹಾಗೆ ಲೆಗ್ ಸ್ಪೇಸು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೀಟು ಇವೆಲ್ಲ ಬಂದುಬಿಟ್ಟು ವೆಂಟಿಲೇಷನ್ ಸೀಟು ಮತ್ತು ಎಲೆಕ್ಟ್ರಾನಿಕ್ ಸೀಟ್ಸ್ ಆಗಿರುತ್ತೆ. ಸೊ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಈ ಥರ ಬರುತ್ತೆ. ಇದು ಸ್ಕೋಡಾದಾಗಿರುತ್ತೆ. ಇದು ಹೋಮ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ. ಇದನ್ನು ನಾವು ಹೋಮ್ ಬಟನಲ್ಲಿ ಏನೇನು ಬೇಕು ಅನ್ನೋದನ್ನು ಕಸ್ಟಮೈಸ್ ಮಾಡ್ಕೊಬೋದು. ಇಲ್ಲಿ ನಿಮಗೆ ಹೋಮ್ ಬಟನ್ ಈ ಥರ ಬರುತ್ತೆ. ಸದ್ಯಕ್ಕೆ ಅದು ಆ್ಯಪಲ್ ಕಾರ್ಪ್ಲೇ ಕನೆಕ್ಟ್ ಆಗಿದೆ. ನೀವು ಆ್ಯಂಡ್ರಾಯ್ಡ್ ಕಾರ್ಪ್ಲೇನು ಕನೆಕ್ಟ್ ಮಾಡ್ಕೊಬೋದು. ಇಲ್ಲಿ ಮ್ಯೂಸಿಕ್ನ ಪ್ಲೇ ಮಾಡ್ಕೊಳ್ಳಿಕ್ಕೆ ಮ್ಯೂಸಿಕ್ಕು,
ಆಫ್ ಮತ್ತು ಆನ್ ಮಾಡ್ಕೊಳ್ಳಿಕ್ಕೆ. ಆಮೇಲೆ ನೀವು ಏನಾದರೂ ಪರ್ಚೇಸ್ ಮಾಡ್ತೀರಾ ಅಂತಂದರೆ, ಶಾಪ್ ಎಲ್ಲ ಮಾಡ್ತೀರಾ ಅಂತಂದರೆ ಸ್ಕೋಡಾ ಪ್ಲೇ ಆ್ಯಪ್ಸಲ್ಲಿ ನೀವು ಅದನ್ನು ಬೈ ಮಾಡ್ಕೊಬೋದು. ಆಮೇಲೆ ವಾಲ್ಯೂಮ್ ಅಂತ ಕೊಟ್ಟಿರೋದು, ಮ್ಯೂಸಿಕ್ ಪ್ಲೇ ಆಗ್ತಿರ್ಬೇಕಿದ್ರೆ ಪಕ್ಕದಲ್ಲಿ ಕುತ್ಕೊಂಡಿರೋರಿಗೆ ಸಾಂಗ್ನೇ ಚೇಂಜ್ ಮಾಡ್ಕೊಳ್ಳಿಕ್ಕೆ, ವಾಲ್ಯೂಮ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಇಲ್ಲೇ ಆಪ್ಷನ್ ಕೊಟ್ಟಿರ್ತಾರೆ. ಡ್ರೈವರಿಗೆ ಅದು ಅವಶ್ಯಕತೆ ಇರೋಲ್ಲ, ಯಾಕಂದರೆ ಅದು ಸ್ಟೀರಿಂಗ್ ಕಂಟ್ರೋಲಲ್ಲೇ ಇರುತ್ತೆ. ಸೊ ಕ್ವಿಕ್ ಆ್ಯಕ್ಸೆಸ್ ಆಗಿ ಇದಿಷ್ಟು ಕೊಟ್ಟಿರ್ತಾರೆ. ನೀವು ಏನು ಬೇಕಾದ್ರೂ ಕ್ವಿಕ್ ಆ್ಯಕ್ಸೆಸ್ಸಲ್ಲಿ ಆ್ಯಡ್ ಮಾಡ್ಕೊಬೋದು. ಕಾಲ್ ಮಾಡ್ತಿರೋ, ಇಲ್ಲ ರೇಡಿಯೋನ ಆ್ಯಡ್ ಮಾಡ್ಕೊಳ್ತಿರೋ, ನ್ಯಾವಿಗೇಷನು, ಆಮೇಲೆ ಫೋನ್ನ ಕನೆಕ್ಟ್ ಮಾಡ್ಕೊಳ್ಳೋದು, ಇವೆಲ್ಲ ಮಾಡ್ಕೊಬೋದು. ಜೊತೆಲಿ ಮತ್ತು ನಿಮಗೆ ಇಲ್ಲಿ ಡ್ರೈವಿಂಗ್ ಡೇಟಾ ಕೂಡ ತೋರಿಸುತ್ತೆ, ಏನೇನಿದೆ, ಎಷ್ಟು ಕನ್ಸಂಪ್ಷನ್ ಆಗಿದೆ, ಆಮೇಲೆ ಟೈಮ್ ಎಷ್ಟು ತೊಗೊಂಡಿದೆ, ಎವ್ರೇಜ್ ಸ್ಪೀಡ್ ಎಷ್ಟು ಹೋಗಿದ್ದೀರಾ, ಆಮೇಲೆ ಟ್ರಿಪ್ 1 2 ಆ ಥರ ಇರುತ್ತೆ. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಆ ಟ್ರಿಪ್ಪಲ್ಲಿಂದ ತೋರಿಸುತ್ತೆ. ವೆಹಿಕಲ್ ಸ್ಟೇಟಸ್ಸು ಮತ್ತು ನೋಟಿಫಿಕೇಷನ್ ತೋರಿಸುತ್ತೆ. ಇಲ್ಲಿ ಸ್ಟೆಬಿಲಿಟಿ ಆಫ್ ಆಗಿದೆ ಅಂತ ತೋರಿಸುತ್ತೆ, ಅದನ್ನ ಆನ್ ಮಾಡ್ಕೊಬೋದು. ಮತ್ತು ನಿಮಗೆ ಬ್ಲೂಟೂತ್ ಕನೆಕ್ಟ್ ಆಗಿದ್ದರೆ ಇಲ್ಲಿ ತೋರಿಸುತ್ತೆ, ಟೈಮ್ ತೋರಿಸುತ್ತೆ. ಜೊತೆಯಲ್ಲಿ ಮತ್ತು ನೀವು ನೆಕ್ಸ್ಟ್ ನಾವು ಇಲ್ಲಿ ನೋಡಿದ್ರೆ ಯಾವ್ಯಾವ ಆ್ಯಪ್ ಇದೆ ಅನ್ಬಿಟ್ಟಿದ್ರೆ ಅದು ಇಲ್ಲಿ ತೋರಿಸುತ್ತೆ. ಸೆಟ್ಟಿಂಗ್ಸಲ್ಲಿ ನಿಮಗೆ ಇಷ್ಟೆಲ್ಲ ಆಪ್ಷನ್ಸ್ ಬರುತ್ತೆ. ಸೊ ನೀವು ಇಲ್ಲೇ ಸರ್ಚ್ ಮಾಡ್ಬೋದು. ಗಾಡಿನ ಓಡಿಸ್ತಿರೋರು ಯಾವುದನ್ನು ಸರ್ಚ್ ಮಾಡ್ಲಿಕ್ಕೆ ಹೋಗಬೇಡಿ, ಸುಮ್ಮನೆ ಇಲ್ಲೇ ನೀವು ನೋಡ್ಕೊಬೋದು. ಇಲ್ಲ ಸ್ಟೀರಿಂಗ್ ಕಂಟ್ರೋಲ್ನ ಯೂಸ್ ಮಾಡಿವೆ. ಇಲ್ಲಿ ಕ್ವಿಕ್ ಸೆಟ್ಟಿಂಗ್ಸ್ ಇರುತ್ತೆ. ಕ್ವಿಕ್ ಸೆಟ್ಟಿಂಗ್ಸಲ್ಲಿ ನೀವು ಸ್ಕ್ರೀನ್ ಆಫ್ ಆನ್ ಮಾಡ್ಕೊಬೋದು. ಆಡಿಯೋನ ಅಂದರೆ ಈಕ್ವಲೈಸರ್ ಬರ್ತದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ. ಆಮೇಲೆ ಫೋನ್ ಕನೆಕ್ಟ್ ಆಗಿದ್ದರೆ ಬ್ರೈಟ್ನೆಸ್ಸು, ಪ್ರೊಫೈಲು, ಸೊ ನಿಮ್ಗೆ ಬೇಕಿದ್ರೆ ಅದು ಬೇಕಾದ ಹಾಕೋಬೋದು. ಲೈಟ್ಸು ಮತ್ತು ವಾಲೆಟ್ ಮೋಡ್ ಅಂದರೆ ಪಾರ್ಕಿಂಗು ಆ ಥರ ಇರೋದಲ್ಲ, ಅದನ್ನು ಇದು ಮಾಡ್ಕೊಬೋದು. ಆಮೇಲೆ ಸಿಸ್ಟಮ್ ಬಗ್ಗೆ ನಿಮ್ಗೆ ತೋರಿಸುತ್ತೆ. ಇಲ್ಲಿ ಬ್ಲೂಟೂತು, ಫೋನು, ಆಡಿಯೋ, ಡಿಸ್ಪ್ಲೇ ಇವೆಲ್ಲ ಕನೆಕ್ಟ್ ಆಗಿದ್ದರೆ ತೋರಿಸುತ್ತೆ. ಕಾರ್ ಅಂತ ನೀವು ಸೆಲೆಕ್ಟ್ ಮಾಡಿದಾಗ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲು ಆ್ಯಕ್ಟಿವೇಟ್ ಆಗಿದೆ. ಇವಾಗ ಅದನ್ನ ಬೇಕಿದ್ರೆ ನೀವು ಆಫ್ ಮಾಡ್ಕೊಬೋದು. ಹಾಗೆ ನಾವು ಲೈಟ್ ಸೆಟ್ಟಿಂಗ್ಸ್ನ ಇಲ್ಲಿ ಚೆಕ್ ಮಾಡ್ಕೊಬೋದು, ಯಾವ ಥರ ಬೇಕು ನಿಮಗೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು, ಆಮೇಲೆ ಲೈಟಿಂಗ್ ಫ್ರಂಟಲ್ಲಿ, ಆ್ಯಂಬಿಯೆಂಟ್ ಲೈಟಿಂಗ್, ಫೂಟ್ ವೆಲ್ಲಲ್ಲಿ ಯಾವ ಥರ ಬೇಕಂತ ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ನೀವು ತಿರ್ಗಾ ಇಲ್ಲಿ ಟೈಮ್ ಆ್ಯಂಡ್ ಡೇಟು, ಮಿರರ್ಸ್ ಮತ್ತು ವೈಪರ್ಸಲ್ಲಿ ನೀವು ಯಾವ ಥರ ಫೋಲ್ಡಿಂಗ್ ಆದಾಗ ಲಾಕ್ ಆಗ್ಬೇಕಾ ಆ ಥರದ್ದೆಲ್ಲ ಇರುತ್ತಲ್ಲ, ಸ್ವಿಚ್ಚು ಆಟೋಮೆಟಿಕಲಿ ಸ್ವಿಚ್ ಆನ್ ಆಗ್ಬೇಕಾ. ಆಮೇಲೆ ಹಿಂದ್ಗಡೆ ಇರೋ ವೈಪರ್ ಬಂದುಬಿಟ್ಟು ರಿವರ್ಸ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಆನ್ ಆಗ್ಬೇಕು, ಆಫ್ ಆಗೋದನ್ನು ಮಾಡ್ಬೋದು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನೀವು ರೀಸೆಟ್ ಮಾಡ್ಬೋದು. ಮತ್ತು ಯಾವಾಗಿಂದ ರೀಸೆಟ್ ಮಾಡಬೇಕು, ಲಾಂಗ್ ಟರ್ಮ್ ಆ ಥರ ಎಲ್ಲ ಸೆಲೆಕ್ಟ್ ಮಾಡ್ಕೊಬೋದು. ಇನ್ನು ಮೀಡಿಯಾದಲ್ಲಿ ಹೋದರೆ ನಮಗೆ ಆಡಿಯೋ ಕನೆಕ್ಟ್ ಆಗಿರೋದು, ಬ್ಲೂಟೂತು ಅದ್ರ ಬಗ್ಗೆ ಇರುತ್ತೆ. ಇದು ಮತ್ತು ಸ್ಕೋಡಾ ಆ್ಯಪ್ಸ್ ಇರುತ್ತೆ. ನೋಟಿಫಿಕೇಷನಲ್ಲಿ ನೀವೇನಾದ್ರು ಫೋನ್ ಕನೆಕ್ಟ್ ಮಾಡಿದಾಗ ಈ ನೋಟಿಫಿಕೇಷನ್ ವರ್ಕ್ ಆಗುತ್ತೆ. ಸೊ AC ವೆಂಟು ಈ ಥರ ಬರುತ್ತೆ. ಸೊ ನೀವು ಆಟೋನೇ ಸೆಲೆಕ್ಟ್ ಮಾಡ್ಬೋದು, ಅದೇ ನೋಡ್ಕೊಂಬಿಟ್ಟು ಅಡ್ಜಸ್ಟ್ ಮಾಡ್ಕೊಳುತ್ತೆ. ಅದು ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಮ್ಯಾನುವಲ್ ಎಲ್ಲ ಮಾಡ್ತೀರಾ ಅಂತಂದರೆ ಕಡಿಮೆ ಮಾಡ್ಕೊಳ್ಳಿಕ್ಕೆ, ಜಾಸ್ತಿ ಮಾಡ್ಕೊಳ್ಳಿಕ್ಕೆ AC-ನ. ಆಮೇಲೆ ಫ್ಯಾನ್ ಸ್ಪೀಡ್ ಇರ್ತಲ್ಲ, ಅದನ್ನು ಕಡಿಮೆ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಇದನ್ನು ಯೂಸ್ ಮಾಡ್ಬೋದು. C ಟೈಪು ಪೋರ್ಟನ್ನೇ ಕೊಟ್ಟಿರೋದು. ಸೊ ಅಡ್ವಾನ್ಸಾಗಿ ಯೋಚನೆ ಮಾಡಿದ್ದಾರೆ. ಆಮೇಲೆ ಇದು ಗೇರ್ ನಾಬು, ಇಲ್ಲಿ ಪಾರ್ಕಿಂಗು, ರಿವರ್ಸು, ನ್ಯೂಟ್ರಲ್ಲು ಮತ್ತು ಡ್ರೈವಿಂಗ್ ಮೋಡ್ ಇದಿಷ್ಟು ಇರುತ್ತೆ. ಇದನ್ನ ಯೂಸ್ ಮಾಡ್ಬೋದು. ನಿಮಗೆ ಈ ಸ್ಪೇಸ್ ಬಂದುಬಿಟ್ಟು ಮೊಬೈಲ್ನ ಚಾರ್ಜ್ ಮಾಡ್ಕೊಳ್ಳಿಕ್ಕಂತ ಇಟ್ಟಿರೋದು, ವೈರ್ಲೆಸ್ ಚಾರ್ಜರ್ ಇರುತ್ತೆ, ಆಗುತ್ತೆ. ಇಲ್ಲದ್ರೆ ನೀವು ವಾಲೆಟ್ ಅದನ್ನ ಇಟ್ಕೊಬೋದು. ಮೊದಲು ನಿಮ್ಮ ಫೋನಲ್ಲಿ ವೈರ್ಲೆಸ್ ಚಾರ್ಜರ್ ಇಲ್ಲ ಅಂತಂದರೆ ಇದು ಬಂದುಬಿಟ್ಟು ಇಲ್ಲಿ ಚಾರ್ಜಿಂಗನ್ನು ಕೊಟ್ಟಿರೋದು, ನೀವು ಚಾರ್ಜ್ ಮಾಡ್ಕೊಬೋದು. ಇನ್ನು AC ವೆಂಟು ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕಂತ ಕೊಟ್ಟಿರೋದು. ಆಮೇಲೆ ಇದಿಷ್ಟು ಬಂದುಬಿಟ್ಟು ಕಂಟ್ರೋಲರ್ ಇರುತ್ತೆ. ಇಲ್ಲೇ ನೋಡ್ತಿದ್ರೆ ಇದು 2 ಕಂಟ್ರೋಲ್ ಬಂದುಬಿಟ್ಟು ವೆಂಟಿಲೇಟೆಡ್ ಸೀಟ್ಸ್ ಅಂತ ಇರುತ್ತೆ ಇದು. ಸೊ ಗಾಡಿ ಸೀಟ್ ಒಳಗಡೆಯಿಂದ ಬರಬೇಕಿದ್ರೆ ಅದನ್ನ ಮಾಡ್ಬೋದು. ಆಮೇಲೆ ಇದು ಹಜಾರ್ಡ್ ಲೈಟ್ ಅವರ ಪಾರ್ಕಿಂಗ್ ಲೈಟು, ಇದು ಡೋರ್ ಲಾಕ್ಗೆ. ಇಲ್ಲಿ ಬಂದುಬಿಟ್ಟು ಆಟೋ ಆಫ್ ಅಂತ ಇದೆಯಲ್ಲ, ಇದು ಬಂದುಬಿಟ್ಟು ಏನಂದರೆ ಇದನ್ನ ಸೆಲೆಕ್ಟ್ ಮಾಡಿದ್ರೆ ನೀವು ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಗಾಡಿ ಓಡಿಸ್ತಿದ್ದೀರ ಅಂತಂದರೆ ಪದೇ ಗಾಡಿ ಬಂದ್ ಮಾಡೋ ಥರ ಬಂದುಬಿಡುತ್ತೆ. ನೀವು ಇದನ್ನು ಆನ್ ಮಾಡಿದ್ರೆ ನೀವು ಬ್ರೇಕ್ ಪ್ರೆಸ್ ಮಾಡಿ ಹೋಲ್ಡ್ ಮಾಡ್ತಿದ್ದಂಗೆ ಆಫ್ ಆಗಿಬಿಡುತ್ತೆ. ಹಾಗೆ ನೀವು ಬ್ರೇಕ್ನ ಬಿಡ್ತಿದ್ದಂಗೆ ಅದು ಆನ್ ಆಗಿಬಿಡುತ್ತೆ. ಅದು ಇದೇನು ಕಂಟ್ರೋಲ್ ನೋಡ್ತಿದ್ರೆ ಲೈಟು ಮತ್ತು ಸನ್ರೂಫ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಕೊಟ್ಟಿರೋದು. ಇದನ್ನು ಮ್ಯಾನುವಲಾಗಿ ಓಪನ್ ಮಾಡ್ಬೋದು. ನೀವು ಮ್ಯಾನುವಲಾಗಿ ಓಪನ್ ಮಾಡಲ್ಲ ಅಂತಂದರೆ ಈ ಥರ ಒಂದ್ಸಲ ಪ್ರೆಸ್ ಮಾಡಿಬಿಟ್ರೆ ಅದೇ ಓಪನ್ ಮಾಡಿಬಿಡುತ್ತೆ, ಆಟೋಮೆಟಿಕ್ಕಾಗಿ ಆಗುತ್ತೆ. ಸೊ ಇಲ್ಲೇ ನಿಮ್ಗೆ 2 ಥರ ಕಂಟ್ರೋಲ್ ಬರುತ್ತೆ. ಸೊ ಜಸ್ಟ್ ಹಿಂದೆ ಮಾತ್ರ ಓಪನ್ ಆಗೋ ಥರ ಕೂಡ ಮಾಡ್ಬೋದು. ಇಲ್ಲಿ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ನೀವು ಆ ಥರ ಬೇಡ ಅಂತಂದರೆ ಇವಾಗ ಈಗ ಹೋಗ್ತಾ ಇದ್ದರೆ ನೀವು ತಿರ್ಗಾ ನೀವು ಸನ್ ರೂಫ್ನ ಕ್ಲೋಸ್ ಮಾಡ್ಬೇಕಂತಂದರೆ ಒಂದ್ಸಲ ಈ ಥರ ಪ್ರೆಸ್ ಮಾಡಿಬಿಟ್ರೆ ಅದು ಕ್ಲೋಸ್ ಆಗುತ್ತೆ. ಬಟ್ ಇದೆಯಲ್ಲ, ಈ ಕವರ್ ಬಂದುಬಿಟ್ಟು ಕ್ಲೋಸ್ ಆಗಲ್ಲ, ಅದನ್ನು ನೀವು ಮ್ಯಾನ್ಯಲ್ ಆಗಿ ಕ್ಲೋಸ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಿಮಗೆ ಏರ್ ಬ್ಯಾಗ್ನ ಕೊಟ್ಟಿರ್ತಾರೆ. ಇಷ್ಟೊತ್ತು ನಾವು ಕಾರಿಂದು ಎಲ್ಲ ಫೀಚರ್ಸ್ ನೋಡಿದೆ, ಎಕ್ಸ್ಟೀರಿಯರ್ ಇಂಟೀರಿಯರ್ ಎಲ್ಲ ನೋಡಾಯಿತು. ಓನರಿಂದ ತಿಳ್ಕೊಂಡಿರೋದು ಏನಂತಂದರೆ ಇದಕ್ಕೆ ಹಾಕಿರೋ ವೆಂಟಿಲೇಟರ್ ಸೀಟ್ಗಳು ಸುಮ್ಮನೆ ಗಿಮಿಕ್ ಅಂತ ಅವ್ರು ಹೇಳ್ತಾರೆ. ಅದು ಬಿಟ್ಟರೆ ನಾವು ಸರ್ವಿಸ್ ಬಗ್ಗೆ ಮಾತಾಡ್ತಿದ್ರೆ ಈ ಕಾರು ಸುಮಾರು 12,000 ಕಿಲೋಮೀಟ್ರಿಗೆ ಸರ್ವಿಸಿಗೆ ಬರುತ್ತೆ. ಸೊ ಓವರಾಲಾಗಿ ನೀವು ನಾರ್ಮಲಾಗಿ ಸರ್ವಿಸ್ ಮಾಡ್ತೀರಾ ಅಂತಂದರೆ 7,000 ರಿಂದ 8,000 ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಬಿಟ್ಟು ಮತ್ತು ನಿಮಗೆ ಬೇರೆ ಏನೂ ಇರೋಲ್ಲ ಹೊಸದ್ರಲ್ಲಂತೂ. 1 ಲಕ್ಷ 1.5 ಲಕ್ಷ ಎಲ್ಲ ಗಾಡಿ ಓಡಿದ್ಮೇಲೆ ಯಾವ ಥರ ಇರುತ್ತೆ ಅನ್ನೋದನ್ನು ಅದನ್ನು ಒಂದು ನೆಕ್ಸ್ಟ್ ಯಾವುದಾದ್ರು ವೀಡಿಯೋದಲ್ಲಿ ಮಾಡ್ತೀನಿ. ಸೊ ಅದು ಬಿಟ್ಟು ಈಗ ಈ ಕಾರ್ದು ಪ್ರೈಸ್ಗೆ ಮತ್ತು ಸಿಗ್ತಿರೋ ಫೀಚರ್ಸ್ಗೆ ನೋಡಿದ್ರೆ ಈ ಕಾರ್ಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು ಅನಿಸುತ್ತೆ. ನಮಗೆ ಇದರ ಕಾಂಪಿಟೇಟರ್ ಬೇರೆ ಕಾರ್ಗಳಿದೆ, ಬೇರೆ ಬ್ರ್ಯಾಂಡಲ್ಲಿದೆ. ಸೊ ಹೊಸದ್ರಲ್ಲಿ ಗಾಡಿ ತೊಗೊಂಡ ನಿಮಗೆ 12,000ಕ್ಕೆ ಫಸ್ಟ್ ಸರ್ವಿಸ್ ಬರುತ್ತೆ.
ಅಲ್ಲಿ ನಿಮಗೆ ಏನು ಮೇಜರಾಗಿ ಏನು ಚೇಂಜಸ್ ಎಲ್ಲ ಏನೂ ಇರಲ್ಲ, ಯಾವುದೇ ರಿಪ್ಲೇಸ್ಮೆಂಟ್ ಎಲ್ಲ ಇರಲ್ಲ. ಅದಕ್ಕೆ 7,000-8,000 ಆಗುತ್ತೆ. ಅದಾದಮೇಲೆ ಇಷ್ಟರಲ್ಲಿ ಇರಲ್ಲ, ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು 2 ರೂಪಾಯಿ ಲೆಕ್ಕದಲ್ಲಿ ನೀವು ಕನ್ಸಿಡರ್ ಮಾಡಲಿಕ್ಕೆ ಅಡ್ಡಿಲ್ಲ, 1 ಕಿಲೋಮೀಟ್ರಿಗೆ ಅಷ್ಟು ಸರ್ವಿಸ್ ಚಾರ್ಜ್ ಆಗುತ್ತೆ. ಮತ್ತು ಮೈಲೇಜು ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ಒಂದು ವಿಡಿಯೋ ಓನರ್ಶಿಪ್ ರಿವ್ಯೂ ವಿಡಿಯೋ ಮಾಡಿದ್ದೀನಿ, ಅದು ನಿಮಗೆ ಇಲ್ಲಿ ಬರ್ತಾ ಇರುತ್ತೆ, ಐ ಬಟನಲ್ಲಿ ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೇನಾದರೂ ಬೇರೆ ಯಾವ್ದಾದ್ರು ಕಾರ್ ಬಗ್ಗೆ ಓನರ್ಶಿಪ್ ರಿವ್ಯೂ ಮಾಡ್ಬೇಕಂತಿದ್ರೆ ಅದನ್ನ ಕಮೆಂಟಲ್ಲಿ ಹಾಕಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್.